ಫ್ರಾಡ್ ಆಗಿದೆ ನಿಮ್ಮ ರಸ್ತೆಯಲ್ಲಿ? ಮೊದಲನೇದಾಗಿ ನಮ್ಮ ಮುಳಬಾಗಿಲು ಜನತೆಗೆ ನಮಸ್ಕಾರ. ಇಲ್ಲಿ ಫ್ರಾಡ್ ಏನು ನಡೆದಿದೆ ಅಂದರೆ, ಇವತ್ತು ಮೀಡಿಯಾದಲ್ಲಿ ಮಾತಾಡೋ ಕಾರಣ ಏನಪ್ಪ ಅಂದರೆ, ನಮ್ಮ ನಗರಸಭೆ ಪೌರಾಯುಕ್ತರು ಒಂದು ಫ್ರಾಡನ್ನು ಕೆಲಸ ಮಾಡಿದ್ದಾರೆ. ಇಲ್ಲಿ ಯಾವ ಥರ ಮಾಡಿದ್ದಾರೆ ಅಂದರೆ, ಇದು ವಾರ್ಡ್ ನಂಬರ್ 14, ನಾನು ಮಾಜಿ ಕೌನ್ಸಿಲರು ಸೈಯದ್ ವಜೀರ್ ಅಂತ ನನ್ನ ಹೆಸರು. ಇಲ್ಲಿ ಅವ್ರು ಏನು ಹೇಳಿದ್ದಾರೆ, ಕೆಲಸ ಬಗ್ಗೆ ಒಂದು ತಪ್ಪು ದಾರಿ ಹೇಳ್ತಿದ್ದಾರೆ. ಯಾವ ಥರ ಅಂದರೆ, 100 ಲೆಂತ್ ಪೈಪು PUC ಪೈಪು ಮಕ್ಕಾ ಮಸೀದಿ ಓಣಿ ರಸ್ತೆಯಿಂದ ಮಕ್ಕಾ ಮಸೀದಿಗೆ ನೀರಿನ ಕೊರತೆಯಿಂದ ಪೈಪ್ಲೈನು ಅಳವಡಿಸಿದ್ದೀನಿ ಅಂತ ಒಂದು ಎಸ್ಟಿಮೇಟ್ ಮಾಡಿ 10 ದಿನದಲ್ಲಿ ಹಣ ಬಿಡುಗಡೆ ಆಗುತ್ತೆ. 1 ಲಕ್ಷ ರೂಪಾಯಿ ಹಣ ಬಿಡುಗಡೆ ಆಗುತ್ತೆ. 97,000 ಕೆಲಸ ಅವ್ರು ಮಾಡಿಸಿರ್ತಾರೆ. ಆದರೆ ಇಲ್ಲಿ ಈ ರೋಡ್ ಬಂದು ಮಕ್ಕಾ ಮಸೀದಿನಿಂದ ಓಣಿ ರಸ್ತೆ ರೋಡ್ ಬಂದು ನಗರತ್ನ ಫೇಸ್ 3 ಕೆಲಸ ಆಗಿರೋದು. ಇದು 4 ವರ್ಷ ಮೊದಲಾಗಿರೋದು ಕೆಲಸ. ಇದು ಅದರಲ್ಲಿ ರೋಡ್ ಕಟ್ ಮಾಡಿರೋದು ಇದು ಕಾಣಿಸ್ಬೇಕು ತಾನೇ. ಇಲ್ಲಿ ಇದು ಯಾವಾಗ ಮಾಡಿದ್ದಾರೆ ಅಂದರೆ, ಇವರು ನಮ್ಮ ಓದಿ ಮುಗಿದ ಮೇಲೆ, ನಾವು ಕೌನ್ಸಿಲರ್ ನಮ್ಮ ಪೀರಿಯಡ್ ಆದಮೇಲೆ ಇವ್ರೇನು ಮಾಡಿದ್ದಾರೆ, ಈ ಫ್ರಾಡ್ ಕೆಲಸವನ್ನು ಇವ್ರು ಮಾಡಿದ್ದಾರೆ. ಇದು ನಮಗೆ ಗಮನಕ್ಕೆ ನಮ್ಮ ಸೀನಿಯರ್ಸ್ ಆಯ್ತಾ ನಾಗರಾಜಣ್ಣ ಅವರು ತಿಳಿಸಿದ್ರು, ಈ ಥರ ಆಗಿದೆಯಲ್ಲ ನಿನ್ನ ವಾರ್ಡ್ನಲ್ಲಿ ಕೆಲಸ ಆಗಿದೆಯೇನಪ್ಪ ಅಂತ. ನಾನು ರಾತ್ರಿ ಶಾಕ್ ಆದೆ, ಇಲ್ವೇ ನನ್ನ ವಾರ್ಡ್ನಲ್ಲಿ ಕೆಲಸನೇ ಆಗಿಲ್ವೇ, ಇಂಥ ರೋಡ್ನಲ್ಲಿ ಕೆಲಸ ಆಗಿ ಸುಮಾರು ಅಂದರೆ 4 ವರ್ಷ ಆಗಿದೆ, ಇಲ್ಲಿ ಹೆಂಗೆ ಬಿಲ್ ಮಾಡಿದ್ರು ಅಂದರೆ, ಆಮೇಲೆ ದಾಖಲೆಗಳು ತಗೊಂಡ್ರೆ ಇಲ್ಲಿ ಕೆಲಸ ಮಾಡಿಸಿದ್ದೀನಿ ಅಂತ ಬಿಲ್ ಮಾಡಿದ್ದಾರೆ ಅವರು. ಆದರೆ ಇಂಥ ಸುಮಾರು ವಾರ್ಡ್ಗಳಲ್ಲಿ ಮಾಡಿದ್ದಾರೆ. ಆದರೆ ಇಲ್ಲಿ ಕುಂಟೆ ಕೊಡೋದುಗಳು ಜಾಸ್ತಿ ಇದೆ. ಅದು ನಾವು ಸುಮಾರು ಸತಿ ಅವ್ರಿಗೆ ಗಮನಕ್ಕೆ ತಂದ್ರೂ ಆದರೆ ಆ ಕೆಲಸ ಮಾಡ್ತಾ ಇಲ್ಲ ಅವರು. ನೀರಿನ ಕೊರತೆ ಇದೆ. ನಾನು ಸ್ವಂತ ದುಡ್ಡಿನಿಂದ ನಾನು ಟ್ಯಾಂಕರ್ ಮುಖಾಂತರ ನೀರು ಕೊಡ್ತಾ ಇದ್ದೀನಿ ವಾರ್ಡ್ಗೆ. ಒಂದು ಬೋರ್ ಹಾಕಿದ್ದಾರೆ 15 ಫೈನಾನ್ಸಲ್ಲಿ. ಅಲ್ಲಿ ಪೈಪ್ ಲೈನು ಒಂದು 10 ಲೈನ್ ಇಳಿಸಬೇಕು. ನೀರಿನ ಕೊರತೆ ಇದೆ ಅಂದ್ರೆ ಅದು ಮಾಡ್ತಾ ಇಲ್ಲ. ಅದಕ್ಕೆ ಹೋಗಿ ಹೇಳಿದ್ರೆ ಏನು ಹೇಳ್ತಾರೆ, ನಗರಸಭೆಯಲ್ಲಿ ಹಣ ಇಲ್ಲ ಅಲ್ತಾರೆ. ಇಂಥ ಫ್ರಾಡ್ ಕೆಲಸ ಮಾಡೋಕ್ಕೆ ಅವ್ರ ಹತ್ರ ಹಣ ಇದೆಯಾ? ಸುಮಾರು ಕೆಲಸಗಳು ಈ ಥರ ಮಾಡಿಕೊಂಡು ನಮ್ಮ ಅನುದಾನದಲ್ಲಿ ಬರೋದಲ್ಲಿ ನಗರಸಭೆ ಅಮೌಂಟು ಈ ಥರ ಅವರು ದುರ್ಬಳಕೆ ಮಾಡಿಕೊಂಡು ಈ ಥರ ಮಾಡ್ತಾ ಇರೋದು ಅವರು ಮೇಲೆ ಅಧಿಕಾರಿಗಳಿಗೆ ಗೊತ್ತಾಗಿ DC ಸಾಹೇಬರು ಇದಕ್ಕೆ ಕ್ರಮ ತಗೋಬೇಕು. ನಮ್ಮ ತಾಲೂಕಿನ ಜನಪ್ರಿಯತರ ಶಾಸಕರು ಅವ್ರ ಗಮನಕ್ಕೂ ಬರಬೇಕು. ಯಾಕಂದರೆ ಅವರು ನೀಟಾಗಿ ಕೆಲಸ ಮಾಡ್ತಾಯಿದ್ದಾರೆ ಅವರು. ಆದರೆ ಟೌನ್ ಕಡೆ ಸ್ವಲ್ಪ ಗಮನ ಕೊಟ್ಟು, ನಮ್ಮ ಪುರೋಹಿತರು ಏನು ಕೆಲಸ ಮಾಡ್ತಾಯಿದ್ದಾರೆ ಅಂತ ಅವರು ಸ್ವಲ್ಪ ನಮ್ಮ ಟೌನ್ ಕಡೆ ಗಮನ ಕೊಟ್ಟು, ಆದರೆ ಅವರು ಕೆಲಸ ನೀಟಾಗಿ ಮಾಡ್ತಾಯಿದ್ದಾರೆ. ಅವ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ಇಂಥವುಗಳಿಗೆಲ್ಲ ನಾನು ನಗರಸಭೆಗೆ ವಾರಕ್ಕೊಂದು ಸತಿ ಅವ್ರು ಬರ್ತಾನೆ ಇದ್ದಾರೆ ನಮ್ಮ ತಾಲೂಕಿಗೆ. ಆದರೆ ಅವರು ನಗರಸಭೆಗೂ ಬಂದು ಇಂಥ ಫೋರ್ಜರಿ ಕೆಲಸ ಮಾಡ್ತಾಯಿದ್ದಾರೆ. ಯಾರು ಇವ್ನ ಕಾಂಟ್ರಾಕ್ಟರ್ ಯಾರ ಮುಖಾಂತರ ಇದು ಆಗ್ತಾ ಇದೆ? ಅವ್ನ ಕಾಂಟ್ರಾಕ್ಟರ್ ಕೆಲಸನೇ ಮಾಡ್ದಂಗೆ ಎಲ್ಲಿ ಬಿಲ್ ಮಾಡ್ತಾರೆ? ಕಮಿಷನರ್ ಅವ್ರ ಜವಾಬ್ದಾರಿ ಏನು ನಿಭಾಯಿಸ್ತಾ ಇದ್ದಾರೆ? ಕಸ ರಾಶಿಗಳು ಬಿದ್ದಿದೆ ಅಲ್ಲಿ ನೋಡಿ. ಅಲ್ಲಿ ಟಾಟಾ AC ಸರಿಯಾಗಿ ಟೈಮಿಗೆ ಬರ್ತಾ ಇಲ್ಲ. 3 ವಾರ್ಡ್ಗೆ 1 ಟಾಟಾ AC ಬಂದರೆ ಹೆಂಗೆ ನಾವು ಕಸ ಇದು ಮಾಡೋಕ್ಕಾಗತ್ತೆ? ಏನು ಹೇಳ್ತಾರೆ, ರೋಡ್ಗೆ ಹಾಕ್ಬಾರ್ದು ಕಸ ಅಂತಾರೆ. ಅದಕ್ಕೆ ನೀವು ಸರಿಯಾದ ಸಮಯಕ್ಕೆ ಟಾಟಾ AC ಬಂದರೆ ಅದಕ್ಕೆ ನಾವು ಮೇಂಟೈನ್ ಮಾಡ್ಬೋದು. ಆದರೆ ನೀವೆಲ್ಲೋ ಕೂತ್ಕೊಂಡಿಂದ ಫೋರ್ಜರಿ ಕೆಲಸ ಮಾಡಿಕೊಂಡು ಹಣ ಯಾವ ಥರ ನೀವು ಸಂಪಾದನೆ ಮಾಡಬೇಕು, ಲೂಟಿ ಮಾಡಬೇಕಂತ ನೋಡ್ಕೊಂಡಿದ್ರೆ ಇಲ್ಲಿ ನಮ್ಮ ನಗರಕ್ಕೆಲ್ಲನೂ ಹಾಳು ಮಾಡ್ತಾಯಿದ್ದಾರೆ ಇವರು. ಈ ಕಮಿಷನರು ಏನು ಆದರೆ ನಮ್ಮ ಕೆಲಸಗಳು ಮಾಡ್ತಾ ಇಲ್ಲ. ಕಮಿಷನರೇ ಅಂತಲ್ಲ, ಇದಕ್ಕೆ ನಗರಸಭೆಗೆ ಅವರು ದೊಡ್ಡವರು ಅವರೇ ಈ ಥರ ಫೋರ್ಜರಿ ಕೆಲಸಗಳು ಮಾಡ್ತಾಯಿದ್ರೆ ಇನ್ನು ಬೇರೆ ಅಧಿಕಾರಿಗಳು ನಾವೇನು ಮಾತಾಡೋಕ್ಕಾಗತ್ತೆ ಅಂತ ನಾನು ಇದು ಮಾಡಿರೋದು ತಪ್ಪು. ಇದಕ್ಕೆ ಮೇಲೆ ಅಧಿಕಾರಿಗಳಿಗೆ ನಾನು ಮನವಿ ಮಾಡ್ತಾಯಿದ್ದೀನಿ, ಸರಿಯಾದ ತನಿಖೆ ಆಗಿ ಅವ್ರ ಮೇಲೆ ಕ್ರಮ ತಗೋಬೇಕಂತ, ಯಾರು ಮಾಡಿದ್ದಾರೆ ಅವ್ರಿಗೆ ಕ್ರಮ ತಗೋಬೇಕಂತ ತಮ್ಮಲ್ಲಿ ನಾನು ಕೋರ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸೈಯದ್ ಹೆಸರು, ಮಾಜಿ ಕೌನ್ಸಿಲರು, ವಾರ್ಡ್ ನಂಬರ್ 14. ಕಸ ರಾಶಿ ತಗೊಳ್ಳಿ.